ಹೋಗಿ ಪರಿಮಳ, ನೀನು ಎಂಥ ಕೆಲಸ ಮಾಡ್ಕೊಬಿಟ್ಟೆ. ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಬೇಲ್ ತೊಗೊಂಡು ಬಂದು ನಾನು ನಿನಗೆ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿ 2-2.5 ಲಕ್ಷ ದುಡ್ಡು ಖರ್ಚಾಯಿತು ಗೊತ್ತಾ. 2.5 ಲಕ್ಷ ದುಡ್ಡು ಖರ್ಚು ಮಾಡಿ ನಿನ್ನ ನಾನು ಬಿಡಿಸ್ಬೇಕು ಅಂತ ಬಂದರೆ ನೀನು ಎಲ್ಲ ಕಂಡೀಷನ್ಗೂ ಆಲೇನೆ ಸೈನ್ ಹಾಕ್ಬಿಟ್ಟಿದೀಯ. ಇವಾಗ ಎಲ್ಲನ ನಿಂದು ಅಪಾರ್ಟ್ಮೆಂಟು ಹೊಲ ಎಲ್ಲನ ಇವಾಗ ಅದು ಯಾರ ಹೆಸ್ರಿಗೆ ಮಾಡ್ತಾ ಇದ್ದಾರೆ ಅವ್ರ ಹೆಸ್ರಿಗೆಲ್ಲ ಹೋಗ್ಬಿಡುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಹೋಗತ್ಲಾಗಿ. ನಾನು ಹೆಂಗೋ ಅತ್ಲ ಬಿಡು, ನನ್ನ ತಂಗಿ ದುಡ್ಡು ಕೊಡ್ತಾಳೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಬಿಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ನೀನು ನೋಡು ಇವಾಗ ಎಲ್ಲ ಕಂಡೀಷನ್ಗೂ ಓಕೆ ಮಾಡಿಬಿಟ್ಟೆ. ಏನು ಮಾಡೋಣಮ್ಮ ಇವಾಗ? ಅಣ್ಣ ಅಲ್ಲಿ ಒಳಗಡೆ ಇರೋಕ್ಕಾಗಲ್ಲ ಕಣ ಅಣ್ಣ. ಏನು ಆಸ್ತಿ ಬೇಕಂದ್ರೂ ಬೇಕಾದರೆ ಹೊರಗಡೆ ಬಂದು ಸಂಪಾದನೆ ಮಾಡ್ಬೋದು, ಆದರೆ ಜೈಲಲ್ಲಿರೋದು ತುಂಬ ಕಷ್ಟ. ಅಲ್ಲಿರೋದಕ್ಕಾಗಲಿಲ್ಲ. ಅದಕ್ಕೇ ಬಿಡು, ಅವರೆಲ್ಲ ಮಾರಿರೋದೇ ದುಡ್ಡಲ್ಲಿ ನಾವು ಅಪಾರ್ಟ್ಮೆಂಟ್ ಕಟ್ಟಿರೋದು. ಅವ್ರ ಮಕ್ಳ ಹೆಸ್ರಿಗೆ ಇರುತ್ತಂತೆ. ಹೆಂಗೋ ಅವ್ರ ಮಕ್ಕಳನ್ನೆಲ್ಲ ನಾವೇ ನೋಡ್ಕೊಂಡು ನಾವೇ ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ರೆ ಆಯಿತು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ, ಅವರೆಲ್ಲ ಮಾರಿರೋ ದುಡ್ಡಲ್ಲಿ ನಾವು ಅಪಾರ್ಟ್ಮೆಂಟ್ ಕಟ್ಟಿರೋದು. ಅಲ್ಲ, ನೀನು ಎಷ್ಟು ಟೆನ್ಷನ್ ತಗೊಂಡು ಓಡಾಡ್ಕೊಂಡು ಅಪಾರ್ಟ್ಮೆಂಟ್ ಕಟ್ಟೋದಂದ್ರೆ ಏನು ಸುಮ್ಮನೆ ಅಲ್ಲ. ಬೆಂಗಳೂರಲ್ಲಿ ಎಷ್ಟು ಕಷ್ಟ ಅಂಥದ್ರಲ್ಲಿ ನೀನೆಲ್ಲ ಕಷ್ಟ ಬಿದ್ದು ಕಟ್ಟಿರೋ ದುಡ್ಡಲ್ಲಿ ಇವಾಗ ಅವ್ರ ಹೆಸ್ರು ಮಾಡಿಕೊಡ್ಬೇಕು ಅಂತಂದರೆ ಎಲ್ಲನ ಇವಾಗ ಅದ್ರಲ್ಲಿ ಬರೋ ಬಾಡಿಗೆ ಎಲ್ಲನ ಅವರೇ ತಗೊಳ್ತಾರೆ ಎಲ್ಲನ. ಅಯ್ಯೋ ಬಿಡ್ರಿ ಮಾವ, ಹೋದ್ರೂ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. ನಾವು ಅದ್ರ ಒಳಗಡೆ ಇರೋಕ್ಕಾಗಲಿಲ್ಲ. ಅದಕ್ಕೆ ಎಲ್ಲ ಕಂಡೀಷನ್ಗೂ ಪರಿಮಳ ನೀನು ಓಕೆ ಮಾಡಿಬಿಡು ಅಂತ ಹೇಳಿ ನಾವು ಅದಕ್ಕೆ ಎಲ್ಲ ಸೈನ್ ಹಾಕಿ ಬಂದುಬಿಟ್ವಿ. ಇವಾಗ ಇರೋ ಆಸ್ತಿ ನಮ್ಮಪ್ಪ ನಮ್ಮಮ್ಮನ ಹೆಸ್ರಿಗೆ ಹೋಯ್ತು. ಇನ್ನೇನು ನಮ್ಮಪ್ಪ ನಮ್ಮಮ್ಮ ಇರೋವರೆಗೂ ನಮ್ಮಪ್ಪ ನಮ್ಮಮ್ಮನ ಹೆಸ್ರಿಗೆ ಇರುತ್ತೆ. ಅವರು ಸತ್ತ ಮೇಲೆ ನಮಗೆ ತಾನೇ ಬರೋದು. ಅದಕ್ಕೇ ಸುಮ್ಮನೆ ಆ ಕಂಡೀಷನ್ಗೆಲ್ಲ ಓಕೆ ಮಾಡಿಬಿಡು ಪರಿಮಳ ಅಂತ ಹೇಳಿ ಎಲ್ಲ ಸೈನ್ ಹಾಕಿಸ್ಬಿಟ್ಟೆ. ನೀವು ಬೇಲ್ ತೊಗೊಂಬಂದಿದ್ರು ಆ ಕಂಡೀಷನ್ಗೆಲ್ಲನ ಅವರು ಸೈನ್ ಹಾಕಿಸ್ಕೊಂಡೇ ಬಿಡ್ತಿದ್ದು. ಇವಾಗೆಲ್ಲನ ಅವ್ರ ಹೆಸ್ರಿಗೆ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಎಲ್ಲನ ನಮ್ಮ ಭೂಮಿ ನಮ್ಮ ಆಕಾಶನ ಹೆಸರಿಗೆ ಐತೆ. ಅಮ್ಮವ್ರೆ ಗೌಡ್ರೆ ಹೆಂಗಿದ್ದೀರಾ? ಏನಪ್ಪ ಹೆಂಗಿದ್ದೀಯಾ? ನಮಗೆ ನೀವು ರಿಲೀಸ್ ಆಗ್ತೀರಾ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಓಡ್ ಬಂದ್ವಿ ನಾನು ಪುರ್ಗೈ. ಅಯ್ಯೋ ಜೈಲಲ್ಲಿ ಚೆನ್ನಾಗಿರೋಕ್ಕಾಗುತ್ತಾ? ಕೊಟ್ರಮ್ಮ ಒಂದೊಂದು ಒದೆ ಕೊಡ್ತಾರೆ ಅಂದರೆ ಹೇಳ್ಬಾರ್ದು, ನೆನೆಸ್ಕೋಬೇಕು, ಹಂಗೆ ಕೊಡ್ತಾರೆ. ಅಯ್ಯಪ್ಪ ಸವಾಸ ಬೇಡಮ್ಮ, ಈ ಜೈಲಿನ ಸವಾಸ ಬೇಡ. ನಡೀರಿ ಹೋಗೋಣ ಮನೆಗೆ. ಅಲ್ಲ ನೋಡ್ರಿ ಅಕ್ಕ, ನಾನು ಬಿಡಿಸ್ಬೇಕು ಅಂತ ಹೇಳಿ ಬೇಲ್ ತೊಗೊಂಡು ಬಂದಿದ್ದೀನಿ. 2.5 ಲಕ್ಷ ದುಡ್ಡು ಖರ್ಚು ಮಾಡಿ ಎಲ್ಲ ಕಂಡೀಷನ್ಗೂ ಇವಳು ಸೈನ್ ಮಾಡಿಬಿಟ್ಟಿದ್ದಾಳೆ ನನ್ನ ತಂಗಿ. ಅಲ್ಲ ಇವಾಗ ಇರೋ ಅಪಾರ್ಟ್ಮೆಂಟ್ ಎಲ್ಲನ ಅವ್ರ ಮಕ್ಳ ಹೆಸ್ರಿಗೆ ಹೋಯ್ತು, ಹೊಲ ಎಲ್ಲನ ಅವ್ರ ಅಪ್ಪ ಅಮ್ಮನ ಹೆಸ್ರಿಗೆ ಬಂತು. ಇರೋ ಬರೋ ಇವಳು ಕೈಯಾಗೊಳ್ದ ಆಸ್ತಿ ಎಲ್ಲನ ಕಿತ್ಕೊಂಡಿದ್ದಾರೆ. ಏನು ಮಾಡಲಿ, ಎಲ್ಲ ಓಕೆ ಮಾಡಿಬಿಟ್ಟಿದ್ದಾಳೆ. ನನಗೆ ತುಂಬ ಬೇಜಾರಾಯಿತು. ಅಲ್ಲ ಇಷ್ಟು ಕಷ್ಟ ಬಿದ್ದು ಅಲ್ಲಿ ಬೆಂಗಳೂರಲ್ಲಿ 2 ಅಪಾರ್ಟ್ಮೆಂಟ್ ಕಟ್ಟೋದಂದ್ರೆ ಇನ್ನು ಸುಮ್ಮನೆ ಅಲ್ಲ. ಅಣ್ಣ ಅಣ್ಣ ನೋಡ್ರಿ, ನಮ್ಮ ಅಣ್ಣ ಬೇಜಾರಾಗಿ ಅದೇ ಹೋಗ್ತಾ ಇದ್ದಾನೆ. ನೀನು ಯಾಕೆ ಎಲ್ಲದಕ್ಕೂ ಒಪ್ಕೊಂಡೆ ಅಂತ ಹೇಳಿ. ಮತ್ತು ನಾವೆಷ್ಟು ಕಷ್ಟ ಬಿದ್ದು ಅಪಾರ್ಟ್ಮೆಂಟ್ ಕಟ್ಟಿದ್ದೀವಲ್ಲ, ಇವಾಗ ಇದೆಲ್ಲ ಅವ್ರ ಮಕ್ಳ ಹೆಸ್ರಿಗೆ ಹೋಗ್ಬಿಡ್ತು. ಎಲ್ಲ ಅವ್ರ ಅಕೌಂಟಿಗೆ ಹೋಗುತ್ತಂತೆ. ಅಲ್ಲಿ ಬರೋದೆಲ್ಲ ದುಡ್ಡೆಲ್ಲ ನಮಗೆ ಏನೂ ಸಿಗಲ್ಲ. ಹಂಗೆ ಮಾಡ್ತಾರೆ. ಇವಾಗ ಏನು ಮಾಡೋದು? ನಮ್ಮ ಕೈಯಲ್ಲಿ ಏನೂ ಇಲ್ದಂಗೆ ಆಯ್ತಲ್ಲ. ಹೌದಾ ಅಮ್ಮೋರೆ, ಹಂಗೆ ಮಾಡಿದ್ರ ನಿಮಗೆ? ಅಯ್ಯೋ ಅವಳು ಲಕ್ಷ್ಮಿನೂ ಅವಳು ನಿನ್ನ ತಂಗಿನ ಅಲ್ಲಿ ಕರ್ಕೊಂಬಂದವ್ರೆ ಗೌಡ್ರೆ. ಲಕ್ಷ್ಮಿ ಹೋಗಿ ಅಲ್ಲಿ ಕರ್ಕೊಂಬಂದಿದ್ದಾಳೆ. ಕರ್ಕೊಂಬಂದೈತ ಲಕ್ಷ್ಮಕ್ಕ? ಏನು ಮಾಡೋಕ್ಕಾಗುತ್ತಮ್ಮ, ನಾನು ನನ್ನ ತಂಗಿಗೆ ಮೋಸ ಮಾಡಿಬಿಟ್ಟೆ. ಏನು ಮಾಡೋಕ್ಕಾಗುತ್ತೆ? ನಡಿ ಪರಿಮಳ, ನಾವೇ ಹೋಗಿ ನನ್ನ ತಂಗಿನ ನೋಡ್ಕೊಂಬನ. ನಮ್ಮಿಂದಲೇ ನನ್ನ ತಂಗಿಗೆ ದ್ರೋಹ ಆಗಿರೋದು. ಮಕ್ಕಳು ನೋಡ್ಕೊಂತೀವಿ ಅಂತ ಹೇಳಿ ಆಸ್ತಿ ಎಲ್ಲ ಕಿತ್ಕೊಂಡು ಇವಾಗ ನಾವು ಹಿಂಗೆ ಮಾಡಿದ್ದೀವಲ್ಲ, ನಾವೇ ನೋಡ್ಕೋಬೇಕು ನನ್ನ ತಂಗಿನ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಹತ್ರನೂ ಇವಾಗ ಏನೂ ಇಲ್ಲ. ಅವ್ರ ಮಕ್ಕಳು ನೋಡಿಕೊಂಡು ನಾವಿವಾಗ ನಮ್ಮಲ್ಲೇ ಮಾಡ್ಕೊಂಡು ಇರಬೇಕು. ನಡಿ ಹೋಗೋಣ. ಇವಾಗ ಇರೋ ಬರೋದೆಲ್ಲ ಪೊಲೀಸು, ಅದೆಲ್ಲ ನಮ್ಮ ಆಸ್ತಿ ಏನೇನೈತೆ ಎಲ್ಲ ಅವ್ರ ಹೆಸ್ರಿಗೆ ಮಾಡಿಬಿಟ್ಟಿದ್ದಾರೆ. ನಮ್ಮಪ್ಪ ನಮ್ಮಮ್ಮನ ಆಸ್ತಿ ನಮ್ಮಪ್ಪ ನಮ್ಮಮ್ಮನ ಹೆಸ್ರಿಗೆ, ಮಕ್ಳ ಹೆಸ್ರಿಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಏನು ಮಾಡಲಿ? ಇರೋಳೊಬ್ಳು ತಂಗಿ, ಅವಳಿಗೆ ಬೇರೆ ಹುಷಾರಿಲ್ಲ. ಹೋಗಿ ಚೆನ್ನಾಗಿ ನೋಡ್ಕೊಂಡು ಇಲ್ಲೇ ಊರಲ್ಲೇ ಇರೋಣ. ಬೆಂಗಳೂರಲ್ಲಿ ಏನೂ ಇಲ್ಲ. ನಿಮ್ಮ ಅಣ್ಣವ್ರ ಮುಂದೆ ಹೋಗ್ಬಿಟ್ರೆ ನಿಮ್ಮ ಅಣ್ಣವ್ರು ಇದ್ದಿದ್ದು ಇರೋ ಅಂಥವ್ರಿಗೆ ಅಷ್ಟೇ ಬೆಲೆ ಕೊಡೋದು. ಇಲ್ದಿಂಥವ್ರಿಗೆಲ್ಲ ನಮ್ಮಂಥವ್ರಿಗೆಲ್ಲನ ಬೆಲೆನೇ ಕೊಡಲ್ಲ. ಏನು ಮಾಡೋಣ? ನಡಿ ಹೋಗೋಣ. ಅಯ್ಯೋ ಗೌಡ್ರೆ, ನೀವು ಆ ಲೋಸ್ ಮಕ್ಕನ ಮುಂದೆ ತಲೆ ತಗ್ಗಿಸ್ದಂಗಾಗುತ್ತೆ. ತಲೆ ತಗ್ಗಿಸ್ಬಾರ್ದು ಗೌಡ್ರೆ ನೀವು. ಏನು ಮಾಡೋಕ್ಕಾಗುತ್ತಪ್ಪ? ಇವಾಗ ನಮ್ಮ ಹೆಸ್ರಿಗೆಲ್ಲ ಇದ್ದಿದ್ರೆ ನಾವು ಒಂದು ಏನೋ ಮಾಡ್ತಾ ಇದ್ವಿ, ಯಾರಿಗೂ ಎದುರಿಕೊಳ್ತಾ ಇರಲಿಲ್ಲ. ಇವಾಗ ನಮ್ಮ ಕೈಯಲ್ಲಿ ಏನು ಇಲ್ದಿದ್ದು ಏನು ಮಾತಾಡೋಣಪ್ಪ? ಏನು ಮಾತಾಡೋಕ್ಕಾಗುತ್ತೆ? ಇವಾಗ ಗೌಡ್ರ ಹೆಸರಿನಾಗೆ ಏನು ಆಸ್ತಿ ಇಲ್ಲ. ಇರೋ ಬರೋ ಒಡವೆ ದುಡ್ಡು ಆಸ್ತಿ ಎಲ್ಲ ಗೌಡ್ರದು. ಎಲ್ಲ ಮಕ್ಕಳಿಗೂ ಅವ್ರ ತಂದೆ ತಾಯಿಗೂ ಹೋಗಂಗೆ ಮಾಡಿದ್ದಾರೆ. ಆ ದುಡ್ಡೆಲ್ಲ ಇಸ್ಕೊಂಡು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀವಿ ಅಂತ ಹೇಳ್ತಿದ್ರಲ್ಲ ಗೌಡ್ರು, ಅದನ್ನೆಲ್ಲ ಇಸ್ಕೊಂಡು ಅವರು ಎಲ್ಲ ಬೇರೆ ಕಡೆ ಅನಾಥಾಶ್ರಮಕ್ಕೆ ಕೊಟ್ಟಿದ್ದಾರೆ. ಹೆಂಗೂ ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ ಹೇಳಿ ಹಿಂಗೆ ಮಾಡಿದ್ದಾರೆ ಕಣೆ. ನೋಡು ಇವಾಗ ಗೌಡ್ರಿಗೆ ಎಷ್ಟು ಅನ್ಯಾಯ ಆಯಿತು. ನೋಡು ನಮ್ಮ ಅಣ್ಣ ಎಷ್ಟು ಸಿಟ್ಟಾಗಿ ಹೋಗ್ಬಿಟ್ಟ. ನೀನು ಆಸ್ತಿ ಎಲ್ಲ ಕಳ್ಕೊಬಿಟ್ಟೆ ಅಂತ ಹೇಳಿ 1.5 ಲಕ್ಷ ದುಡ್ಡು ಖರ್ಚು ಮಾಡಿದ್ದಾನೆ. ಅದು ಯಾವ ಧೈರ್ಯದ ಮೇಲೆ ಖರ್ಚು ಮಾಡಿದ್ದಾನೆ ಅಂದರೆ, ಬಿಡು ಅಪಾರ್ಟ್ಮೆಂಟಿಂದ ನನ್ನ ತಂಗಿಂದೆಲ್ಲ ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ಖರ್ಚು ಮಾಡಿಬಿಟ್ಟಿದ್ದಾನೆ ನಮ್ಮ ಅಣ್ಣ.
ಇವಾಗ ಅವನಿಗೂ ಕೊಡಬೇಕಾಗುತ್ತೋ ಏನೋ 2.5 ಲಕ್ಷ. ಅವ್ನು ಸುಮ್ಮನೆ ಬಿಡೋದಿಲ್ಲ. ಅವರು ಎಲ್ಲ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕೆಲಸದಾಗಿರೋದಕ್ಕೆ ಅವ್ರು ಯಾರಿಗೂ 1 ರೂಪಾಯಿ ಖರ್ಚು ಮಾಡಲ್ಲ ಗೊತ್ತಾ. ಅವ್ರಿಗೂ ತುಂಬಾ ಆಸೆ. ಅವ್ರಿಗೂ ನಾವು ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ಟಬೇಕು ಅಂತ, ಮನೆ ಮೇಲೆ ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಐತೆ ಅವ್ರಿಗೂ. ಅಯ್ಯೋ ನಿಮ್ಮ ಅಣ್ಣರ ಹತ್ರ ಏನು ಹೋಗೋದು ಬೇಡ ಪರಿಮಳ, ನಡಿ ಊರಲ್ಲೇ ಹೋಗಿ ನನ್ನ ತಂಗಿನ ಚೆನ್ನಾಗಿ ಯಾವುದಾದ್ರೂ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರೋಣ ಎಲ್ಲರೂ. ನಡಿ ಹೋಗೋಣ. ನಿಮ್ಮ ಅಪ್ಪರ ಹೆಸರಿಗಿದ್ರು ಆಸ್ತಿ ನಿಮಗೆ ತಾನೇ ಬರೋದು. ಇನ್ನು ಬೇರೆ ಯಾರು ಇಲ್ವಲ್ಲ, ಇರೋರು ಒಬ್ಬನೇ ಮಗ ಗೌಡ್ರೆ. ನಿಮಗೆ ಬರೋದು ಯಾವತ್ತಿದ್ರು. ನಮಗೆ ಬರೋದು ಕಣಮ್ಮ. ಅದಕ್ಕೇ ನಾವಿರೋವರೆಗೂ ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಆಸ್ತಿ ತಗೊಬಿಡೋಣ. ಇವಾಗ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು. ಪಾಪ ಅವಳಿಗೆ ಕಾಲು ಬರ್ತಾಯಿಲ್ಲ ಓಡಾಡೋಕ್ಕೆ. ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವಳದ್ದು ಆಸ್ತಿನೂ ಸಿಗುತ್ತೆ. ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ತಗೊಂಡ್ರೆ ಯಾರು ಏನು ಅಂಬಲ್ಲ. ಹಿಂಗೆ ನಾವೇನಾದರೂ ಮಾಡಿ ಹಂಗೆ ಹಿಂಗೆ ಆ ಹುಡುಗರನ್ನ ಚೆನ್ನಾಗಿ ನೋಡ್ಕೊಂಬದಲ್ಲೇ ಮೋಸ ಮಾಡಿ ತಗೊಂಡ್ರೆ ಎಲ್ಲರೂ ಬೈಕಂತಾರೆ. ಬಿಡು, ಇವಾಗ ನಮ್ಮಿಂದಲೇ ಹಂಗಾಗಿರೋದು ಅವ್ರಿಗೆ ಕಾಲು. ನಾವೇ ನೋಡ್ಕೊಳ್ಳೋಣ. ಇವಾಗ ಅವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಸರಿ ಹೋಗುತ್ತೆ. ಅವ್ರಿಗೆ ಡೈಲಿ ಕಾಲಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಅವರೆಲ್ಲ ಸರಿ ಹೋಗ್ತಾರೆ. ಚೆನ್ನಾಗಿ ನೋಡ್ಕೋಬೇಕು ಕಣಕ್ಕ. ನಾವು ನೋಡ್ಕೊಂಬದಲ್ಲಿ ಇನ್ಯಾರು ನೋಡ್ಕೊಂತಾರೆ? ಇನ್ಯಾರು ಇಲ್ವಲ್ಲ ಅವ್ರಿಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ಪಾಪ ಅವ್ರ ಗಂಡ ನೋಡಿದ್ರೆ ಪೆದ್ದಂಗೆ ಆಡ್ತಾರೆ. ಅವ್ನಿಗೆ ಆತು ಗೊತ್ತಾಗಲ್ಲ ಹೇಳಮ್ಮ. ಅವಳೇನೆ ತಿಳುವಳಿಕೆ ಇಲ್ದಾನಾಡ್ದಂಗೆ ಆಡ್ತಾನೆ. ತಿಳುವಳಿಕೆ ಕಡಿಮೆ ಅವನಿಗೆ. ಅದಕ್ಕೆ ಮತ್ತೆ ಅಂತನ್ನು ಕೊಟ್ಕೊಂಡು ನನ್ನ ತಂಗಿ ಹೆಂಗೆ ಅವಳು ಇವಾಗ ಕಾಲು ಸರಿ ಮಾಡ್ಕೊಳಕ್ಕಾಗುತ್ತೆ ಹೇಳು. ಇವಾಗ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮಪ್ಪ ನಮ್ಮಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ ಪೊಲೀಸ್ನವರು ನಮಗೆ 4 ಬಿಟ್ಟು ಹೆಂಗೆ ಹೇಳಿದ್ರು ಅಂದರೆ ನಮ್ಮ ತಂದೆ ತಾಯಿ ಬೆಲೆ ಏನು ಅಂತ ಚೆನ್ನಾಗಿ ಅರ್ಥ ಆಗೋ ಥರ ಹೇಳಿದ್ರು. ಮತ್ತೆ ಅಯ್ಯೋ ತುಂಬ ಕಷ್ಟಪ್ಪ. ಈ ಜೈಲಿಗೆ ಬಂದು ಈ ಪೊಲೀಸ್ನವ್ರು ತಗೋದೇ ತಿನ್ನೋಕ್ಕಾಗಲ್ಲ. ಒಂದೊಂದು ಏಟು ಕೊಡ್ತಾರೆ ಅಂದರೆ ಅಂತಿಂಥ ಏಟಲ್ಲ. ಹುಟ್ಟವಾಗ ಮತ್ತೆ ನೆನೆಸ್ಕೋಬೇಕು ಅಂತ ಏಟು ಯಾವತ್ತೂ ನಾನು ತಿಂದಿರಲಿಲ್ಲ. ಅಂತ ವಧೆ ಕೊಟ್ಟರು. ಹೌದೇನು ಸಿದ್ದಣ್ಣಯ್ಯ, ಹಂಗಾರೆ ಹಂಗೋದ್ರೇನು ಪೊಲೀಸ್ನವರು? ಕಣಪುರ್ಗಾಯಿ ನಿನ್ನ ಅರೆಸ್ಟ್ ಮಾಡಿದ್ರೆ ಗೊತ್ತಾಗೋದು. ಗೌಡ್ರು ನನ್ನ ಅಮ್ಮವ್ರನ್ನು ಹೆಂಗೆ ಹೊಡೆದ್ರು ಅಂದರೆ ಪೊಲೀಸ್ನವರು ಹಂಗೆ ಹೊಡೆದ್ರು ಗೊತ್ತಾ? ಅಪ್ಪ ಅಪ್ಪ ಅಪ್ಪ, ಆ ಏಟು ನಾನು ಹುಟ್ಟಾವಾಗ ಕಂಡಿರಲಿಲ್ಲ. ನನ್ನ ಜೀವನದಲ್ಲೇ ಅಂಥದ್ದೊಂದು ಅದೇ ತಿಂದಿರಲಿಲ್ಲ ಗೊತ್ತಾ? ಅಪ್ಪ ಯಾರ ಸಮಸ್ಯೆನೂ ಬೇಡಪ್ಪ, ಸುಮ್ಮನೆ ಕೂಲಿ ಮಾಡ್ಕೊಂಡು ತಿಂದುಬಿಡೋಣ ಅಂತ ಅನ್ನಿಸ್ಬಿಡ್ತು ನನಗಂತೂ. ಎಲ್ಲ ಅರ್ಥ ಆಗ್ದಿಲ್ದವ್ರಿಗೆಲ್ಲ ಅರ್ಥ ಆಗಬೇಕು. ಹಂಗೆ ಕೊಡ್ತಾರೆ ಪೊಲೀಸ್ನವ್ರು ಓದೇನ. ಅಯ್ಯೋ ನನಗೆ ಯಾರ ಸಮಸ್ಯೆನೂ ಬೇಡ, ನಮಗೆ ಯಾವ ಆಸ್ತಿನೂ ಬೇಡ ಅಂತ ಅನ್ನಿಸ್ಬಿಡ್ತು. ಸರಿ ಆಯಿತು, ಬರ್ರಿ ಗೌಡ್ರೆ ಹೋಗೋಣ. ಎಲೆಕ್ಷನ್ ಬೇರೆ ಮಾಡ್ತೀವಿ ಅಂತ ಹೇಳ್ಯಾರ ಇವಾಗ ಪೊಲೀಸ್ನವರು. ಇವಾಗ ಅಷ್ಟು ಜನ ನಮ್ಮ ಅಯ್ಯಪ್ಪನೇ ಗೌಡ್ರ ಆಗಬೇಕು ಅಂತಾರಂತೆ. ಅಷ್ಟು ಜನ ಲಸ್ಮಕ್ಕನೇ ಆಗಬೇಕು, ಅವಳೇ ಈ ಊರಿನ ಗೌಡ್ತಿ ಆಗ್ತೀನಿ ಅಂತ ಇದ್ದಾಳಂತೆ ಲಸ್ಮಕ್ಕ. ಅದಕ್ಕೆ ಅಯ್ಯಮ್ಮನೇ ಆದರೂ ಆಗಲಿ ಬಿಟ್ಕೊಡಪ್ಪ, ನಮಗೆ ಯಾರು ಸವಸನ ಬೇಡ, ನಮಗೇನು ಬೇಡ. ಇಷ್ಟು ದಿನ ಅಂದರೆ ಏನೋ ನಮ್ಮ ಕೈ ನಡೆಯೋದು ಮಾಡ್ತಿದ್ವಿ, ಅದಕ್ಕೆ ಏನು ಬೇಡ ಸುಮ್ಮನೆ ಬಿಟ್ಕೊಡು ಅಂತ ಇದ್ದೀವಿ. ಆದರೆ ಈ ಜನಗಳು ಕೇಳ್ತಾ ಇಲ್ಲ. ಗೌಡ್ರೆ ನಮಗೆಲ್ಲನ ನೀವೇ ಆಗಬೇಕು. ನೀವಾದರೆ ಕಷ್ಟ ಸುಖಕ್ಕೆ ಆಗ್ತೀರಾ. ಅವಳಿಗೆ ಯಾರು ಕಷ್ಟ ಸುಖಕ್ಕಾಗಿ ಅವಳೆ ಯಾರಿಗೆ ಕರ್ಕೊಂಡೋಗೋರು ಹೊಳ್ದಾಗ ಕೆಲಸ ಕೊಟ್ಟಿದ್ದಾಳೆ. ಅವಳು ಯಾರಿಗೂ ಕೆಲಸ ಕೊಟ್ಟಿಲ್ಲ, ಏನಿಲ್ಲ ಅವಳು. ಗೌಡ್ರೆ ನಿಮಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಗೌಡ್ರೆ ಆಗಬೇಕು ಅಂತ ಇದ್ದಾರೆ. ಅವರೇ ಊರಿನ ಗೌಡ್ರು ಅಂತಾರೆ. ನಮ್ಮೂರಾಗೆ ಭಾಳ ಜನ ನಿಮ್ಮ ಸಪೋರ್ಟಿಗೂ ನಿಲ್ಲರು ಇದ್ದಾರೆ ಗೌಡ್ರೆ. ಹಂಗ ಬಿಡು, ಎಲೆಕ್ಷನ್ ಮಾಡ್ತಾರಂತೆ. ಎಲೆಕ್ಷನ್ ಮಾಡಿ ಅದ್ರಾಗ ಯಾರು ಗೆಲ್ತಾರ ಅವರಿಗೆ ಊರಿನ ಆಡಳಿತ ಮಾಡೋಕ್ಕೆ ಕೊಡ್ತಾರೆ. ಲಸ್ಮಕ್ನೇ ಆಗ್ಲಿ ಹೇಳ್ತೀರ. ಗೌಡ್ರಿಗೆ ಪಾಪ ಇವಾಗ ನಡೆಯಲ್ಲ, ಹಾಕಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಹೆಸ್ರನ್ನಾಗಿರೋ ಆಸ್ತಿ ಎಲ್ಲನ ಅವರಿಬ್ಬರು ಮಕ್ಳ ಹೆಸ್ರಿಗೆ ಹೋಯ್ತು. ನಮ್ಮ ತಂದೆ ತಾಯಿ ಹೆಸ್ರಿಗೆಲ್ಲ ಮಾಡಿಸಿದ್ರು, ಪೊಲೀಸ್ನವರೆಲ್ಲ ಮಾಡಿಸಿ ಇವಾಗ ನಮ್ಮ ಹೆಂಡ್ತಿದ್ದಾಳಲ್ಲ ಅವ್ರ ಅಣ್ಣ ಬೇಲ್ ತಗೊಂಡು ಬಂದು ನಮ್ಮನ್ನು ರಿಲೀಸ್ ಮಾಡಿಸಿದ್ರು. ಅದಕ್ಕೇ ನಾನು ಅಯ್ಯೋ ನಾವು ಮಾಡಿರೋದು ತಪ್ಪು, ನಮ್ಗೆ ಅರಿವಾಯಿತು. ನಾವು ಎತ್ತು ತಂದೆ ತಾಯಿಗೆ ಮೋಸ ಮಾಡ್ತಾ ಇದ್ದೀವಲ್ಲಪ್ಪ. ಎತ್ತು ತಂದೆ ತಾಯಿಗೆ ಮೋಸ ಮಾಡಿ ನಾವು ಹಿಂಗೆ ಮಾಡೋದು ಸರಿ ಇಲ್ಲ. ನನ್ನ ತಂಗಿಗೂ ಮೋಸ ಮಾಡಿದ್ವಿ, ಒಡೆ ಹುಟ್ಟಿದ ತಂಗಿಗೂ ಮೋಸ ಮಾಡಿದೆ ನಾನು. ಅದಕ್ಕೆ ಅವ್ರು ನೋಡ್ಕೊಂಡು ಚೆನ್ನಾಗಿರ್ಬೇಕು. ನಮ್ಮಿಂದಲೇ ಅವಳಿಗೆ ಕಾಲು ಹಿಂಗಾಗಿದ್ದು ನಾವೇ ನೋಡ್ಕೋಬೇಕು ಅಂತ ಹೇಳಿ ನಾವು ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.